ಈಗಾಗಲೇ ನಮ್ಮ ಅಧ್ಯಕ್ಷರಾದಂಥ ಎಂ ಡಿ ಶ್ರೀನಿವಾಸ್ ಅವರು 5 ಗಂಟೆ 40 ನಿಮಿಷಕ್ಕೆ ಇಂದು ರಾಜೀನಾಮೆ ಪತ್ರವನ್ನು ನಮ್ಮ ಸಂಘಕ್ಕೆ ತಲುಪಿಸಿರ್ತಾರೆ. ಆದ್ರಿಂದ ನಮ್ಮ ಸಂಘದ ಪದಾಧಿಕಾರಿಗಳಿಂದ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ, ಚಪ್ಪಾಳೆ ಮುಖಾಂತರ. ಮತ್ತು ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ದಿನಾಂಕ 26 ಏಪ್ರಿಲ್ 2026ರಂದು ನೇಮಕಾತಿ ಆದೇಶ ಪತ್ರವನ್ನು ನೀಡಿರುತ್ತಾರೆ. ಅದು ನೇಮಕಾತಿ ಪತ್ರವನ್ನು ಓದಿ ತಿಳಿಸ್ತೀನಿ. ಈ ಮೇಲ್ಕಂಡ ಮಹಾಸಂಘದಲ್ಲಿ ಎಂ ನಾಗರಾಜು ಹೆಬ್ಬಾಲ ಆದ ತಾವು ಹಲವಾರು ವರ್ಷಗಳಿಂದ ಈ ಸಂಘದಲ್ಲಿ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿರುತ್ತೀರಿ ಮತ್ತು ತಾವು ನಾಯಕತ್ವದಲ್ಲಿ ಅನುಭವವುಳ್ಳವರು. ಪೌರ ಕಾರ್ಮಿಕರ ಹಿತದೃಷ್ಟಿಯಿಂದ ಬೆಂಗಳೂರು ನಗರದಲ್ಲಿ ಪೌರ ಕಾರ್ಮಿಕರ ಸೇವೆ ಮಾಡಲು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸಲು ಸಂಘದ ನಿಯಮಕ್ಕೆ ಬದ್ಧರಾಗಬೇಕು ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಸಂಘವನ್ನು ಬಲಪಡಿಸಲು ಹಾಗೂ ಸಂಘದ ಪದಾಧಿಕಾರಿಗಳನ್ನು ಒಕ್ಕೂಡಿಸಿಕೊಂಡು ಪೌರ ಕಾರ್ಮಿಕರ ಸದಸ್ಯತ್ವವನ್ನು ಮಾಡಲು ದಿನಾಂಕ 26 ಏಪ್ರಿಲ್ 2026ರಿಂದ ದಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ವಚ್ಛತಾ ಪೌರ ಕಾರ್ಮಿಕರ ಮಹಾಸಂಘದ ಬೆಂಗಳೂರು ನಗರದ ಅಧ್ಯಕ್ಷರನ್ನಾಗಿ ಹಾಗೂ 5 ಮಹಾನಗರ ಪಾಲಿಕೆಗಳಿಗೆ ಅಧ್ಯಕ್ಷರನ್ನಾಗಿ ಎಲ್ಲ ಪದಾಧಿಕಾರಿಗಳ ಒಮ್ಮತ ತೀರ್ಮಾನದಿಂದ ಎಂ ನಾಗರಾಜು ಹೆಬ್ಬಾಲ್ ಅವರನ್ನು ನಿಮ್ಮನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಈ ಆದೇಶವು ಮುಂದಿನ ಆದೇಶದವರೆಗೂ ಜಾರಿಯಲ್ಲಿರುತ್ತದೆ. ಆದ್ದರಿಂದ ಇವತ್ತಿನ ದಿವಸ ನಮಗೆ ಅಧ್ಯಕ್ಷರಾಗಿ ಇದುವರೆಗೂ ಇದ್ದರು ನಮ್ಮ ಎಂ ಡಿ ಶ್ರೀನಿವಾಸನವರು ಕೆಲಸ ಮಾಡಲು ಮತ್ತು ರಾಜ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮೈಸೂರು ನಾರಾಯಣ ಅವರು ರಾಜ್ಯಾಧ್ಯಕ್ಷರು ನೇಮಕಾತಿ ಆದೇಶ ಪತ್ರವನ್ನು ನೀಡಿರುತ್ತಾರೆ ಹೆಬ್ಬಾಲ್ ನಾಗರಾಜ್ ಅವರಿಗೆ. ಅದೇ ರೀತಿಯಾಗಿ ಈ ನೇಮಕಾತಿ ಆದೇಶ ಪತ್ರವು ನಮ್ಮ ಅಧ್ಯಕ್ಷರಾದಂಥ ಎಂ ಡಿ ಶ್ರೀನಿವಾಸು ಹೆಬ್ಬಾಲ್ ನಾಗರಾಜ್ ಅವರಿಗೆ ಕೊಟ್ಟು ಮುಂದಿನ ದಿನದಲ್ಲಿ ಕೆಲಸ ಮಾಡಬೇಕಂತೇಳಿ ಸಹಕಾರ ನೀಡ್ತೀನಿ ಅನ್ನೋ ಉದ್ದೇಶದಿಂದ ನಿಮ್ಮ ಕೈಯಿಂದನೇ ಅವರಿಗೆ ಈ ನೇಮಕಾತಿ ಆದೇಶ ಪತ್ರ ಕೊಡಬೇಕಾಗಿ ಈ ಪದಾಧಿಕಾರಿಗಳಿಂದ ಮುಖ್ಯ ತಮಗೆ ಮನವಿ ಮಾಡ್ತಾ ಇದ್ದೀನಿ ಸರ್. ಇಂದಿನಿಂದ ಏನು ಇವತ್ತಿನ ದಿವಸ ಮೇ 30ನೇ ತಾರೀಕು ಸಂಜೆ ಬಹುಶಃ 5 ಗಂಟೆ 50 ನಿಮಿಷ ಆಗಿರ್ಬೋದು. ಇಂದು ಬೆಂಗಳೂರು ನಗರದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಹಸ್ತಾಂತರವನ್ನು ಮಾಡಿರುತ್ತಾರೆ ಎಂ ಡಿ ಶ್ರೀನಿವಾಸ್ ಅವರಿಂದ ಹೆಬ್ಬಾಲ್ ನಾಗರಾಜ್ ಅವರಿಗೆ. ಇಂದಿನಿಂದಲೇ ನಿಮ್ಮ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅನುಮತಿ ನೀಡಿರುತ್ತಾರೆ ಹೆಬ್ಬಾಲ್ ನಾಗರಾಜ್ ಅವರು. ನಾಳೆಯಿಂದಲೇ ನಿಮ್ಮದು ಬೆಂಗಳೂರು ನಗರದ ಅಧ್ಯಕ್ಷರನ್ನಾಗಿ ಮತ್ತು 5 ಮಹಾನಗರ ಪಾಲಿಕೆಗಳಲ್ಲಿ ಪೌರ ಕಾರ್ಮಿಕರ ಏನೇ ಸಮಸ್ಯೆಗಳಿದ್ದು ಕೂಡ ಮತ್ತು ಮೇಲ್ವಿಚಾರಕರ ಏನೇ ಸಮಸ್ಯೆಗಳಿದ್ದು ಕೂಡ ಮತ್ತು ನಮ್ಮ ಕಾರ್ಮಿಕರ ಸಮಸ್ಯೆಗಳು ಏನಿದ್ರು ಕೂಡ ಈ ಸಂಘದ ಪದಾಧಿಕಾರಿಗಳನ್ನು ಎಲ್ಲರನ್ನು ಕೂಡ ಒಂದೇ ಭಾವನೆಯಿಂದ ಒಂದೇ ದೃಷ್ಟಿಕೋನದಲ್ಲಿ ನೋಡಿ ಈ ಕಷ್ಟಪಡೋರಿಗೆ ಎಲ್ಲರಿಗೂ ಕಷ್ಟಪಡುವಂಥ ಲೀಡರ್ಸ್ಗೆ ಸಹಕಾರ ನೀಡಬೇಕು, ಅವ್ರಿಗೆ ಮಾನ್ಯತೆ ನೀಡಬೇಕು ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಿಮಗೆ ಅಧ್ಯಕ್ಷ ಸ್ಥಾನ ಕೊಡಲಿಕ್ಕೆ ನಿಮಗೆ ಒಳ್ಳೇದಾಗಲಿ, ಭಗವಂತ ದೇವರು ಒಳ್ಳೆ ಧೈರ್ಯ ಮತ್ತು ಬುದ್ಧಿಶಕ್ತಿ ಕೊಡಲಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಇರ್ತೀವಿ, ನಮ್ಮ ಅಧ್ಯಕ್ಷರು ನಮ್ಮ ಅಣ್ಣವರು ಇರ್ತೀವಿ, ನಾವೆಲ್ಲ ಇರ್ತೀವಿ. ಎಲ್ಲರೂ ಪರವಾಗಿ ನಿಮಗೆ ಕಂಗ್ರಾಚುಲೇಷನ್, ನಿಮಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಹೆಬ್ಬಾಲ್ ನಾಗರಾಜ್ ಅವರಿಗೆ. ನಾಯ್ಡವ್ರೆ, ಲಕ್ಷ್ಮಕ್ಕ, పెంచులమ్మ బావా అప్పుడు ఓటేసినోడు మీరంతా గంగా నువ్వు లేకుండా నీకు ఒక మనిషి ఎలాంటి రేపు పొద్దున ఏమన్నా అయితే మీరంతా దానికి జవాబుదారుగా బాబన్న ఇంగులన్న గణ జనార్దన గణేశ గణేಶ್ ಎಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ನಾಗೇಂದ್ರ ಅಣ್ಣ ಅಂತಿ ಅಣ್ಣ పెద్దోళ్ళు మంచిది కనమ్మా, ఇచ్చేవాళ్ళకి మంచిది కానీ తీసిన వాళ్ళకి మంచిది కానీ ఆశీర్వాదమ్మా. మాకు అందరికీ పెద్దదాని ఉందమ్మా. ಓಕೆ ಇನ್ನೊಬ್ಬರು
ನೆಕ್ಸ್ಟ್ ಇನ್ನೊಬ್ರು ಯಾರು ಹೇಳ್ಕೊಳ್ರಪ್ಪ. ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭಾ ಪುರಸಭಾ ಮಹಾಸಂಘ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ವಚ್ಛತಾ ಪೌರ ಕಾರ್ಮಿಕರ ಮಹಾಸಂಘ ವತಿಯಿಂದ ಮತ್ತು ಏನು ಇವತ್ತು 26 ಜನ ಬೆಂಗಳೂರು ನಗರ ಕಮಿಟಿಯವರು ಇವತ್ತು ನನಗೆ ಚುನಾವಣೆ ನಡೆಸಿ ನನಗೆ ಒಳ್ಳೆಯ ರಿಸಲ್ಟ್ ಕೊಟ್ಟು ಮತ್ತು ಶ್ರೀನಿವಾಸ್ ಅವರು ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಅವ್ರಿಗೆ ಅನ್ನೋರನ್ನು ಓಟ್ ಹಾಕಿ ಇಲ್ಲ ಸಂಘ ನಡೆಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತೀರ್ಮಾನ ತಗೊಂಡು ನಮಗೂ ಒಳ್ಳೆ ಬೆಂಬಲ ಕೊಟ್ಟು ಮುಂದೆ ನಿಲ್ಲಿಸ್ಕೊಂಡು ಎಲ್ಲ ನಮ್ಗೆ ಗೆಲ್ಲಿಸಿದ್ದಾರೆ. ಆದರೆ ಇದು ಇನ್ನೂ ಅವಧಿ ಇನ್ನೂ ಒಂದೂವರೆ ತಿಂಗಳು ಇದ್ರೂ ಆವಾಗಲೇ ಸ್ವಲ್ಪ ಮುಂಚಿತವಾಗಲೇ ನನಗೆ ಬಿಟ್ಕೊಟ್ಟಿದ್ದಾರೆ. ಏನಂದರೆ ಈಗ ಅಸ್ಸಾಂದಿಂದ ನಮಗೆ ಇವಾಗ ಇನ್ಚಾರ್ಜ್ ಕೊಡ್ತಾವ್ರೆ. ನಾನು ಅದೇ ರೀತಿ ಏನೀಗ ನಾವು 22 ಜನ ಕಮಿಟಿಯವ್ರಿಗಾಗಲಿ ಮತ್ತು ಮೈಸೂರು ಮಿತ್ರರಾಜನವರಾಗಲಿ ಶಿವನವರಾಗಲಿ ದಾಸನವರಾಗಿರಲಿ ಮತ್ತು ಅವರೆಲ್ಲ ಮತ್ತು ರಾಜ್ಯಾಧ್ಯಕ್ಷ ನಾರಾಯಣವರಾಗಲಿ ಅವರ ಸಮ್ಮುಖದಲ್ಲಿ ನಾವು ಒಳ್ಳೆ ಕೆಲಸಗಳು ಮಾಡಿಕೊಂಡು ಪೌರ ಕಾರ್ಮಿಕರಿಗೆ ಏನು ಹಿಂದೆ ಪೌರ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳು ಸಿಗ್ತಾ ಇರೋ ಎಲ್ಲ ಸೌಲಭ್ಯಗಳಾಗಲಿ ಒಳ್ಳೆ ಕೆಲಸ ಸಂಘನ ನಾವು ಚೆನ್ನಾಗಿ ಬಲಪಡಿಸಿ ಮತ್ತು ಅದೇ ಥರ ಸದಸ್ಯತ್ವ ನೋಡೋಣ ಮೆಂಬರ್ಶಿಪ್ ಮಾಡಬೇಕಂತ ಹೇಳ್ಬಿಟ್ಟು ಏನು 26 ಜನ ಕಮಿಟಿಯವರಿಗೆ ನಾವು ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಕಡೆ ಓಡಾಡಿಕೊಂಡು ಸಂಘನ ಬೆಳೆಸ್ಕೊಂಡು ವರ್ಕರ್ಸ್ ಒಳ್ಳೇದು ಮಾಡಬೇಕಂತ ಹೇಳ್ಬಿಟ್ಟು ಏನು 26 ಜನ ಮುಂದೆನೇ ನಾವು ಗಮನ ಮಾಡಿ ಈ ಸಂಘ ಬೆಳೆಸ್ತೀವಿ ಕಾರ್ಮಿಕ ನ್ಯಾಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ತಾಯಿದ್ದೀವಿ.